ರಾಜ್ಯ ಸರ್ಕಾರದ ಈ ನಡೆ ಫಸ್ಟ್ ನಿಮ್ಮ ರಿಯಾಕ್ಷನ್? ನಾವು ಖಂಡಿಸ್ತೀವಿ. ನಾವು ಭೂಮಿ ಕೊಡಲ್ಲ, ಯಾರಪ್ಪಂದಲ್ಲ ನಮ್ಮಪ್ಪನ ಭೂಮಿ. ನಾನು ಈ ಭೂಮಿಯ ಒಡೆಯ, ನಾನು ಲ್ಯಾಂಡ್ ಲಾರ್ಡ್, ನಾನು ಲೇಬರ್ ಆಗಕ್ಕೆ ರೆಡಿ ಇಲ್ಲ. ನನ್ನ ಭೂಮಿ ಕೊಟ್ಬಿಟ್ಟು ನಾನು ಗುಲಾಮ್ಗಿರಿಗೆ ಬರೋಕ್ಕೆ ರೆಡಿ ಇಲ್ಲ. ಈಗಾಗಲೇ ಗುಲಾಮ್ಗಿರಿ ತೊಗೊಂಡಿರೋವಂಥದ್ದು ಬೆಂಗಳೂರು ಸಿಟಿಲಿ ಮಾಡ್ತಿರೋಂಥ ಎಲ್ಲ ಗುಲಾಮ್ಗಿರಿಗೆ ಮಾಡ್ಕೊಂಡು ಕೂಸಿದ್ದ ಇದೆ. ಯಾವುದೋ ಬಹುರಾಷ್ಟ್ರ ಕಂಪನಿಗಳ ಮತ್ತು ಬಂಡವಾಳಶಾಹಿಗಳ ಗುಲಾಮ್ಗಿರಿಗೆ ನಾವು ಬರೋಕ್ಕೆ ರೆಡಿ ಇಲ್ಲ. ನಮ್ಮ ಭೂಮಿ 1 ಎಕರೆ ಇದ್ರೂ ಅದ್ರಲ್ಲಿ ನಾನು ಜೀವನ ಮಾಡ್ತೀನಿ ಅನ್ನೋ ಶಕ್ತಿ ನಮಗಿದೆ. ನಾವು ಭೂಮಿ ಬಿಡೋಕ್ಕೆ ರೆಡಿ ಇಲ್ಲ. ಇದೆಲ್ಲ ಸರ್ಕಾರ ಕೇಳಬೇಕಾಗಿದ್ದೆಲ್ಲ. ಯಾರೊಬ್ಬರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಏನು ನಡೀತಿದೆ ಅಂತ ಕೇಳಬೇಕಾಗಿದ್ದು ಜವಾಬ್ದಾರಿ ಸರ್ಕಾರದ್ದು. ಸರ್ಕಾರಗಳು ಕೇಳ್ತಾ ಇಲ್ಲ. ಇವತ್ತು 450 ಹೋರಾಟ ಮಾಡ್ತಿದ್ರು ಒಬ್ಬರು ಕೂಡ ಬಂದು ಕೇಳಲ್ಲ ಅಂದರೆ ನಾವು ಎಂಥ ಸರ್ಕಾರಗಳನ್ನ ನಾವು ಆಡಳಿತದಲ್ಲಿ ಇಟ್ಟಿದ್ದೀವಿ ಅಂತ ಅದನ್ನು ತೆಗೆದು ಬಿಸಾಕೋಂಥ ಒಂದು ವ್ಯವಸ್ಥೆನ ನಾವು ಅಳವಡಿಸ್ಬೇಕು ಫಸ್ಟು. ಅದಂತ ಇವತ್ತು ಸರ್ಕಾರ ಕೆಲಸ ಮಾಡಲಿಲ್ಲ ಅಂತಂದರೆ ಅವ್ರು ನಮ್ಮ ಕೂಲಿ ಕಾರ್ಮಿಕರಂತ ನಾವೆಲ್ಲ ರೈತ ಸಂಘದಲ್ಲಿ ಹೇಳ್ತಾರಲ್ವ, ಅವ್ರನ್ನ ತೆಗೆದು ಬಿಸಾಕೋಕ್ಕೆ ನಮ್ಮ ಕೈ ಯಾಕೆ ಅಧಿಕಾರ ಕೊಟ್ಟಿಲ್ಲ? ಅವ್ರು ಕೆಲಸ ಮಾಡ್ತಾಯಿಲ್ಲ ಸರಿಯಾಗಿ ಅಂದಮೇಲೆ ಅವ್ರನ್ನ ತೆಗೆದು ಬಿಸಾಕೋಕ್ಕೆ ನಮ್ಮ ಕೈಲಿ ಅಧಿಕಾರ ಕೊಟ್ಟಿಲ್ಲ ಯಾಕೆ? ನೋಡಿ, ನಮ್ಮ ವ್ಯವಸ್ಥೆ ಬದಲೇ ನಮಗೆ ಬಹಳ ಕೋಪ ಬರುತ್ತೆ ನಮ್ಮ ವ್ಯವಸ್ಥೆ ಮೇಲೆ. ವಿಶ್ವೇಶ್ವರಯ್ಯನವರು ಕಟ್ಟಿರ್ತಕ್ಕಂಥದ್ದು ಒಂದು ವೃಷಭಾವತಿ, ಒಂದು ಎಡದಂಡೆ ಬಲದಂಡೆ ಏನು ಜಾಗ ಇದೆ, ಆ ಜಾಗದಲ್ಲಿ ನೀರಾವರಿ ಚೆನ್ನಾಗಿರೋದಕ್ಕೆ ಇವತ್ತು ನಾವು ಈ ಎಲ್ಲ ಕ್ರೆಡಿಟ್ಟು ಅವತ್ತಿನ ಕಾಲದಲ್ಲಿ ಯಾರು ರೈತರು ಬದುಕಬೇಕು, ಬಾಳಬೇಕು, ಅವರ ಬದುಕು ಹಸನಾಗಿರಬೇಕು ಅಂತ ಯಾರು ಕನಸು ಕಂಡ್ರು ಅದ್ರದ್ದು ಪ್ರತಿಫಲ ನಾವು ಇವತ್ತು ಇಲ್ಲಿ ಕಣ್ಣಾರೆ ನೋಡ್ತಾ ಇರೋವಂಥದ್ದು ನೋಡಿ. ಆದರೆ ರಾಕ್ಷಸರು, ಈ ಸರ್ಕಾರ, ರಾಜ್ಯ ಸರ್ಕಾರ ರಾಕ್ಷಸರು. ಇಲ್ಲಿ 2 ಪಂಚಾಯಿತಿ ಜನ ಅಣ್ಣ ತಮ್ಮದಿರ ಥರ ಚೆನ್ನಾಗಿದ್ರು, ಆಯಿತಾ? ದುಡ್ಡು ಕಾಸು ಅನ್ನೋದನ್ನ ವಿಷದ ಬೀಜ ಬಿತ್ತಿ, ಆಯಿತಾ, ಏನು ಈ ಒಂದು ಸ್ವರ್ಗನ ಕ್ರಿಯೇಟ್ ಮಾಡಿದ್ದಾರೆ, ಒಂದು ದೇವಲೋಕನ ಇಲ್ಲಿ ರೈತರು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಹಾಳು ಮಾಡೋಕ್ಕೆ ಅಂತ ಅವ್ರು ಬಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಬರಡು ಭೂಮಿಗೆ ಬಂದಿದ್ದೀವಿ ಅಂತ. ಆದರೆ ಇಲ್ಲಿ ನೋಡಿದ್ರೆ ಸಂತೃಪ್ತಿ ಇರೋವಂಥ ಗ್ರಾಮಕ್ಕೆ ಬಂದಿದ್ದೀವಿ, ಹಳ್ಳಿಗಳಿಗೆ ಬಂದಿದ್ದೀವಿ. ಒಂದು ರೀತಿಲಿ ನಮಗೆ ಚಿತ್ರದುರ್ಗದ ಕಡೆಯಿಂದ ನಾವು ಮಲೆನಾಡು ಕಡೆಗೆ ಹೋಗಬೇಕು ಅಂದರೆ ಧರ್ಮಸ್ಥಳ ಕಡೆಗೆ ಹೋಗ್ತಿದ್ವಿ. ಆದರೆ ಇಲ್ಲಿ ಬಂದರೆ ಎಲ್ಲೋ ಧರ್ಮಸ್ಥಳ ಎಂಟ್ರಿ ಆಗುವಾಗ ಹೇಗೆ ನಮಗೆ ಕಾಣಿಸುತ್ತೋ ಆ ರೀತಿಯಲ್ಲಿ ಈ ಕಡೆ ಜಾಗ ಕಾಣಿಸ್ತಾ ಇದೆ. ಈ ಸರ್ಕಾರ, ನಾನು ಹೇಳೋದಕ್ಕಿಂತ ಒಂದು ಸರ್ಕಾರ ಇದು ಮಾನವೀಯತೆ ಇಲ್ಲದೆ ಹೋದಂಥ ಸರ್ಕಾರ ಇದು. ಈ ಸರ್ಕಾರಕ್ಕೆ ಏನಪ್ಪ ಅಂದರೆ ಒಂದು ಕಿಂಚಿತ್ತಾದರೂ ಹೆಣ್ಮಕ್ಳು ಕುಂತಿದ್ದಾರೆ, ರೋಡಲ್ಲಿ ಬಂದು ಕೂತ್ಕೋತಾರೆ, ಮಕ್ಕಳು ಮರಿಗಳನ್ನೆಲ್ಲ ಕರ್ಕೊಂಡ್ಬಂದು ಅದಕ್ಕೂ ಮಣಿಲಿಲ್ಲ. ಈ ಸರ್ಕಾರಕ್ಕೆ ಒಂದು ಚೂರೂ ಕಿಂಚಿತ್ತೂ ಇದಿಲ್ಲ. ಎಲ್ಲ ಇದು ಒಂಥರ ದಾದಾಗಿರಿ ಸರ್ಕಾರ ಆಗೋಗ್ಬಿಟ್ಟಿದೆ. ಸರ್, ಈಗ ಸರ್ಕಾರ 80% ರೈತರ ಜೊತೆ ಸಭೆ ಮಾಡಿದ್ದೀವಿ, ರೈತರ ಒಪ್ಪಿಗೆನ ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಮಾಗಡಿಯಲ್ಲಿ ಗ್ರೌಂಡ್ ರಿಯಾಲಿಟಿ ಬೇರೆ ಇದೆ. ಸಾಕಷ್ಟು ರೈತರು, ನಾವೀಗ ಸಣ್ಣ ರೈತರು ಇದ್ದೀವಿ, 1 ಎಕರೆ 2 ಎಕರೆ ಭೂಮಿ ಇದೆ. ಸೊ ಈಗ ನೀವು ಕೊಡುವಂಥ ಪರಿಹಾರ ನಮಗೆ ಸಾಕಾಗೋದಿಲ್ಲ, ನಮ್ಮ ಭೂಮಿ ನಮಗೆ ಬಿಟ್ಕೊಡಿ ಅನ್ನುವಂಥ ಆಕ್ರೋಶವನ್ನು ಕೂಡ ಹಾಕಿರುವಂಥದ್ದು. ನಿಮ್ಮ ಪರಿಹಾರ ಬೇಡ ಸ್ವಾಮಿ, ಸಾಕಾಗೋದು ಬಿಡೋದು ಪ್ರಶ್ನೆ ಬೇರೆ. ನೀವು ಹೇಳೋದು ಬೇಡ, ನಮಗೆ ಪರಿಹಾರ ಬೇಡ, ನಮ್ಮ ಭೂಮಿ ನಮ್ಗೆ ಬಿಟ್ಬಿಡಿ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ. ನೀವು 1 ಎಕರೆ 2 ಎಕರೆ ಎಲ್ಲ ಬದುಕು ನಾವು ಕಟ್ಕೊಂಡಿದ್ದೀವಿ, ನಾವು ನೆಮ್ಮದಿಯಾಗಿದ್ದೀವಿ. ನೀವು ಕೊಡುವಂಥ ಯಾವುದೇ ಹುಡುಗಾಸ ನಮ್ಮ ಹತ್ರ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ನನ್ನ ಮಕ್ಕಳಿಗೆ ಏನಾದ್ರು ವಾಪಸ್ ಕೊಟ್ಟು ಹೋಗ್ತೀನಿ ಅಂದರೆ ನನ್ನ ಅಪ್ಪ ನನಗೆ ಕೊಡೋ ಜಮೀನನ್ನು ವಾಪಸ್ ಕೊಟ್ಟು ಹೋಗ್ಬೇಕಷ್ಟೇ, ಬೇರೆನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅದು. ಹಾಗಾಗಿ ನಾವು ಭೂಮಿ ಪ್ರಶ್ನೆನೇ ಇಲ್ಲ.